ಕೊಪ್ಪಳದಲ್ಲಿ ಲೇಟ್ ಆಗಿ ಬಂದಿದ್ದಕ್ಕೆ ನೀಟ್ ಎಕ್ಸಾಮ್ಗೆ ಇಲ್ಲ ಎಂಟ್ರಿ. ಮಧ್ಯಾಹ್ನ 1:30 ನಂತರ ಬಂದ ವಿದ್ಯಾರ್ಥಿನಿಗೆ ಪ್ರವೇಶ ಇಲ್ಲ ಪರೀಕ್ಷೆ ಬರೆಯೋದಕ್ಕೆ. ನೀಟ್ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಕೊಡುವಂತೆ ವಿದ್ಯಾರ್ಥಿನಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡ್ರು. ವಿದ್ಯಾರ್ಥಿನಿ ಬಿಬಿ ಫಾತಿಮಾ ಲೇಟ್ ಆಗಿ ಬರ್ತಾರೆ. ಅವರಿಗೆ ಪರೀಕ್ಷೆ ಬರೆಯೋದಕ್ಕೆ ಕೊಠಡಿ ಪ್ರವೇಶಕ್ಕೆ ಅವಕಾಶವನ್ನು ನಿರಾಕರಿಸಲಾಗುತ್ತೆ. ಕೊಪ್ಪಳದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಂತ ಘಟನೆ ಇದು. 2 ಗಂಟೆವರೆಗೆ ಅವಕಾಶ ಇದ್ರೂ ಕೂಡ ವಿದ್ಯಾರ್ಥಿನಿಗೆ ನಕಾರ ವ್ಯಕ್ತಪಡಿಸಿದಂತ ಪ್ರಸಂಗ ನಡೆದಿದೆ. ಮಧ್ಯಾಹ್ನ 1:50ಕ್ಕೆ ಪರೀಕ್ಷೆ ಕೇಂದ್ರಕ್ಕೆ ವಿದ್ಯಾರ್ಥಿನಿ ಬರ್ತಾರೆ. ಪರೀಕ್ಷಾ ನಿರೀಕ್ಷಕರಿಗೆ ಮನವಿ ಮಾಡಿಕೊಳ್ತಾರೆ, ಆದರೂ ಅವಕಾಶವನ್ನ ನಿರಾಕರಿಸಲಾಗಿದೆ. ಪರೀಕ್ಷೆಗೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿ ಹತ್ಕೊಂಡಿದ್ದಾರೆ, ಅಳಲು ತೋಡ್ಕೊಂಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಲೇಟ್ ಬಂದಿದ್ದಕ್ಕೆ ಅಂದ್ರೆ ಲೇಟ್ ಆಗಿ ಬಂದಿದ್ದಕ್ಕೋಸ್ಕರ ವಿದ್ಯಾರ್ಥಿನಿಯನ್ನ ಒಳಬಿಟ್ಟಿಲ್ಲ ಪರೀಕ್ಷೆ ಬರೆಯೋದಕ್ಕೆ. 1:30ಕ್ಕೆಲ್ಲ ಕೊಠಡಿಗೆ ಹಾಜರಾಗಬೇಕು. ಮತ್ತೆ ಆ ನಂತರದಲ್ಲಿ ಸುಮಾರು ಆಕೆ 1:50 ಬರ್ತಾರೆ. 2 ಗಂಟೆವರೆಗೂ ಕೂಡ ಕಾಲಾವಕಾಶ ಇದೆ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಕೂತ್ಕೊಳ್ಳೋದಕ್ಕೆ ಅಥವಾ ಒಳಗಡೆ ತೆರಳೋದಕ್ಕೆ. 2 ಗಂಟೆವರೆಗೆ ಕಾಲಾವಕಾಶ ಇದ್ರೂ ಕೂಡ ಆಕೆ 1:50ಕ್ಕೆ ಬಂದರೂ ಆಕೆಯನ್ನ ಒಳಗೆ ಸೇರಿಸದೆ ನಕಾರವನ್ನು ಅಂದ್ರೆ ಒಳಗೆ ಸೇರಿಸೋದಕ್ಕೆ ನಕಾರ ವ್ಯಕ್ತಪಡಿಸಿದ ಪ್ರಸಂಗ ಅಲ್ಲಿ ನಡೆದಿದೆ. ಕೊಪ್ಪಳದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಅಳುತ್ತಾ ಕೂತ್ಕೊಂಡಂತ ಒಂದು ಪ್ರಸಂಗ ಕೂಡ ಅಲ್ಲಿ ನಡೆದಿದೆ. ಪರೀಕ್ಷಾ ಕೇಂದ್ರಕ್ಕೆ ಬಿಬಿ ಫಾತಿಮಾ ಅನ್ನುವಂಥ ಅಭ್ಯರ್ಥಿ ಪರೀಕ್ಷೆ ಬರೆಯೋದಕ್ಕೆ ಅಂತ ಬರ್ತಾರೆ. ನೀಟ್ ಪರೀಕ್ಷೆಯನ್ನು 1:30 ನಂತರ ಆಕೆ ಬರ್ತಾರೆ, ಅಂದರೆ 1:50ಕ್ಕೆ ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ಪರೀಕ್ಷೆ ಬರೆಯೋದಕ್ಕೆ 2:30 ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರುವಂಥ ಟೈಮಿಂಗ್ಸ್ ಅದು. ಆದರೆ ಆಕೆ 1:30ಕ್ಕೆಲ್ಲ ಅಭ್ಯರ್ಥಿಗಳನ್ನು ಪರೀಕ್ಷೆಯ ಕೊಠಡಿಯ ಒಳಗಡೆ ಬಿಡ್ತಾರೆ. ಆದರೆ 1:50ಕ್ಕೆ ಬಂದ್ಲು ಅನ್ನುವಂಥ ಕಾರಣಕ್ಕೆ ಆಕೆಯನ್ನು ಒಳಗಡೆ ಕೊಠಡಿಗೆ ತೆರಳೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಕುರಿತು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕರೀಂ ಸಾಬ್ ಅವರಿಂದ. ಕರೀಂ ಸಾಬ್, ಲೇಟಾಗಿ ಬಂದಿದ್ದಕ್ಕೆ ಆ ವಿದ್ಯಾರ್ಥಿನಿಯನ್ನ ಒಳಬಿಡದೆ ಕೊನೆಗೂ ಕೂಡ ಆಕೆಯನ್ನು ಹೊರಗಡೆ ನಿಲ್ಲಿಸಿರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಂದರೆ 1:30ಕ್ಕೆ ಅಂದರೆ ಅದರಲ್ಲಿ ಏನಾದರೂ ಒಂದಷ್ಟು ನಿಬಂಧನೆಗಳಿರುತ್ತಾ? ಪರೀಕ್ಷಾ ಕೇಂದ್ರಕ್ಕೆ ಬರುವಂಥ ಅಭ್ಯರ್ಥಿಗಳು 1:30ಕ್ಕೆ ಬರಬೇಕು ಅಂತ, ಆಗ ಬಂದಿರೋದು 1:50ಕ್ಕೆ, ಒಳ ಬಿಡಬಹುದಿತ್ತಲ್ಲ ಅಂತ. ಹೌದು, ಕೊಪ್ಪಳದ ಪ್ರಥಮ ದರ್ಜೆ ಕಾಲೇಜ್ ಪರೀಕ್ಷಾ ಕೇಂದ್ರದಲ್ಲಿ ಅಲ್ಲಿ ನಿಗದಿಪಡಿಸಿದ ಸಮಯ 1:30 ಒಳಗೆ ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಾಜರಿರುವಂತೆ ಸೂಚನೆ ನೀಡಲಾಗಿತ್ತು. ಅಲ್ಲ, ಈಗ ಕರೀಂ ಸಾಬ್, ಪ್ರಮುಖವಾಗಿ ಅಂತೂ ಕೊನೆಗಾದ್ರೂ ಆಕೆಯನ್ನ ಪರೀಕ್ಷೆ ಬರೆಯೋದಕ್ಕೆ ಒಳಗಡೆ ಬಿಟ್ರ, ಕೊಠಡಿಯ ಒಳಗಡೆ ಅನುವು ಮಾಡಿಕೊಟ್ರ, ಹೇಗೆ ಪರೀಕ್ಷೆ ಬರೆಯೋದಕ್ಕೆ? ಬಿಬಿ ಫಾತಿಮಾ ಪರೀಕ್ಷೆ ಬರೆಯಲು ಅಲ್ಲಿನ ಸಿಬ್ಬಂದಿಗಳು ಅನುವು ಮಾಡಿಕೊಳ್ಳಿಲ್ಲ ವಸಂತ್ ಅವರು. ಅಲ್ಲ, ಆಕೆ ರಿಕ್ವೆಸ್ಟ್ ಮಾಡ್ಕೋತಾರೆ, ಕಣ್ಣೀರು ಹಾಕ್ತಾರೆ, 1:50ಕ್ಕೆ ಬಂದೆ, ದಯವಿಟ್ಟು ಒಳಗಡೆ ಬಿಡಿ ಅಂತ. ಆ ಸಂದರ್ಭದಲ್ಲಿ ಈಗ 2 ಗಂಟೆ ಅಂದರೆ 2:30ಕ್ಕೆ ಪರೀಕ್ಷೆ ಶುರುವಾಗುತ್ತೆ ಅಂತಂದರೆ 2 ಗಂಟೆ ಒಳಗಡೆ ಅವ್ರು ಬಂದರು ಅಂತಂದಾಗ ಸ್ವಲ್ಪ ಲೇಟ್ ಆಗಿರುತ್ತೆ, ಬಸ್ ಅಥವಾ ಟ್ರಾಫಿಕ್ ಜಾಮು. ಆ ಸಂದರ್ಭದಲ್ಲಿ ಒಳ ಬಿಡುವಂಥ ಒಂದು ಪ್ರಯತ್ನಕ್ಕೆ ಏನಾದರೂ ಮುಂದಾಗಬಹುದಿತ್ತ ಅಂತ ಅಲ್ಲಿನ ಪ್ರಮುಖ ಪ್ರಾಂಶುಪಾಲರು ಇರಬಹುದು ಅಥವಾ ಸಿಬ್ಬಂದಿ ಇರಬಹುದು ಅಂತ ನಿರ್ಧಾರ ತಗೋಬೋದಿತ್ತು ವಸಂತ್ ಅವರೇ. ಬಟ್ ಅಲ್ಲಿನ ಸಿಬ್ಬಂದಿಗಳು ಬಿಬಿ ಫಾತಿಮಾ ವಿದ್ಯಾರ್ಥಿ ಹಾಗೂ ಅವ್ರ ತಂದೆ ತಾಯಿ ಅಂಗಲಾಚಿ ಬೇಡಿದರು. ಇವರು ಪರೀಕ್ಷಾ ಕೇಂದ್ರಕ್ಕೆ ಅವಕಾಶ ನೀಡಲಿಲ್ಲ. ಧನ್ಯವಾದ ಕರೀಂ ಸಾಬ್ ತಮ್ಮೆಲ್ಲ ಮಾಹಿತಿಗಾಗಿ.